ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಭಾನುವಾರ ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ದಿನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮಗೆ ಟೈಟಲ್ ನೋಡಿದ್ರೇ ಗೊತ್ತಾಗುತ್ತೆ. ಹಾಗಾಗಿ ನಾನೇನು ಹೇಳೋದೇನು ಬೇಕಾಗಿಲ್ಲ. ಇವಾಗ ತಿಂಡಿಗೆ ಬಂದುಬಿಟ್ಟು ರವೆ ರೊಟ್ಟಿ ಮಾಡಿದ್ದೀನಿ. ಮಾಡಿ ಆಯಿತು, ಅವಾಗಲೇ ತಿಂಡಿ ಮಾಡಿ ಎಲ್ಲ ಮಾಡಿದ್ದೀನಿ. ಕುತ್ಕೊಂಡಿದ್ದೀನಲ್ವ, ಅದೆಲ್ಲ ಹೇರ್ಸೆಲ್ಲ ಒದ್ದೆ ಆಗಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇನ್ನು ಹೇರು ಡ್ರೈ ಮಾಡ್ಕೋಬೇಕು. ಗುರುಪ್ರವೇಶಕ್ಕೆ ಹೋಗಬೇಕು. ಹಾಗಾಗಿ ನನ್ನ ಹಸ್ಬೆಂಡು ಫ್ರೆಂಡೋದು ಗುರುಪ್ರವೇಶ ಇದೆ, ಅಲ್ಲಿ ಹೋಗಬೇಕು. ಹಾಗಾಗಿ ಇವಾಗೆಲ್ಲ ಕೆಲಸ ಆಯಿತು. ಕೆಲಸ ಆದಮೇಲೆ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇನ್ನೂ ತಿಂಡಿ ತಿಂದಿಲ್ಲ. ಇವಾಗ ತಿಂತೀನಿ. ಆವಾಗಲೇ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. 11 ಗಂಟೆ ಆಗೋಗಿದೆ. ಇವಾಗ ತಿಂಡಿ ತಿನ್ನಬೇಕು. ರವೆ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೀನಿ. ಇವಾಗ ಅವರಿಬ್ರದ್ದು ತಿಂಡಿ ಆಗಿದೆ, ನಂದೊಬ್ರದ್ದೇ ತಿಂಡಿ ಇದೆ. ನಾನಿವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದೆಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಗಿದೆ. ತಿಂಡಿ ತಿಂದುಬಿಟ್ಟು ಆಮೇಲೆ ರೆಡಿ ಆಗಬೇಕು, ಅಷ್ಟು ಕೆಲಸ ಇದೆ. ಹೇರ್ ವಾಶ್ ಮಾಡ್ಕೊಂಡು ಅದಕ್ಕೆ ಕೆಂಪಗಾಗಿದೆ ಕಣ್ಣೆಲ್ಲ. ನನಗೆ ಹೇರ್ ವಾಶ್ ಮಾಡ್ಕೊಂಡ್ರೆ ಕೆಂಪಗಾಗುತ್ತಪ್ಪ, ಅದೇನೋ ಗೊತ್ತಿಲ್ಲ. ನಿಮಗೂ ಹಂಗೆ ಆಗುತ್ತಾ ಅಂದರೆ ನನಗೆ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಹಂಗಾಗುತ್ತೆ ಅಂಥೇಳಿ. ನನ್ನ ಹಸ್ಬೆಂಡ್ಗಾಗಲ್ಲ, ನನ್ನ ಮಗಳಿಗಾಗಲ್ಲ, ನನಗೊಬ್ಳಿಗೆ ಹಂಗಾಗುತ್ತೆ. ಅದೇನಕ್ಕಂತೆ ಗೊತ್ತಿಲ್ಲಪ್ಪ. ಇವಾಗ ಹೇರ್ ಡ್ರೈ ಮಾಡ್ಕೋಬೇಕು. ಹೇರ್ಸ್ ಎಲ್ಲ ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫುಲ್ಲು ಒದ್ದೆ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಬಂದಲ್ವಾ, ಹಾಗಾಗಿ ಫುಲ್ ಒದ್ದೆ ಆಗಿದೆ. ಇನ್ನೂ 1 ಅವರ್ ಇದೆ ಹೋಗೋಕ್ಕೆ. ಹಾಗಾಗಿ 1 ಅವರ್ ಇದೆ ಅಲ್ವಾ, ಅಷ್ಟೋ ತನಕ ಫುಲ್ಲು ಡ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಿಟ್ಕೊಂಡೇ ಹೋಗೋದು. ಹಾಗಾಗಿ ಥಿಂಕ್ ಮಾಡ್ತಾಯಿದ್ದೀನಿ, ಏನು ಮಾಡಲಿ, ಹೇರ್ ಡ್ರೈ ಮಾಡ್ಕೊಳ್ಳ ಇಲ್ಲ ಹಂಗೆ ಚೆನ್ನಾಗಿ ಒರೆಸ್ಕೊಂಡು ಇದು ಮಾಡ್ಕೊಳ್ಳ ಅಂತ. ತುಂಬ ಹೇರ್ ಡ್ರೈ ಮಾಡ್ಕೊಂಡ್ರೂ ತುಂಬ ಕೂದಲೆಲ್ಲ ಉದುರುತ್ತೆ. ನಂದು ಆಲ್ಮೋಸ್ಟ್ ಕೂದಲೆಲ್ಲ ಉದುರೋಗಿದೆ. ಊರಿಗೆಲ್ಲ ಹೋಗಿದ್ನಲ್ಲ, ಅಲ್ಲಿ ಬೇರೆ ಬೇರೆ ಶಾಂಪೂಸ್ ಎಲ್ಲ ಯೂಸ್ ಮಾಡೋದ್ರಿಂದ, ಅಂದರೆ ನಮ್ಮಮ್ಮ ಇದ್ದಿದ್ರೆ ನಮ್ಮಮ್ಮನೂ ನಾನು ಎಲ್ಲ ಒಂದೇ ಶಾಂಪೂ ಯೂಸ್ ಮಾಡೋದ್ರಿಂದ ನಮ್ಮಮ್ಮ ಹೇಳಿದ್ರೆ ತೊಗೊಂಬಂದುಬಿಡ್ತಾರೆ, ಇಲ್ಲಾಂದರೆ ನನ್ನ ಹಸ್ಬೆಂಡೇ ಹೇಳಿದ್ರೆ ತೊಗೊಂಬಂದುಬಿಡ್ತಾರೆ. ನಮ್ಮಮ್ಮನೂ ಇದ್ದಕ್ಕಿಲ್ಲ, ನಮ್ಮ ಅತ್ತಿಗೆ ಎಲ್ಲ ಬೇರೆ ಶಾಂಪೂ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಅದೇ ಶಾಂಪೂ ಯೂಸ್ ಮಾಡೋಂಗಾಯ್ತು. ಹಾಗಾಗಿ ಇವಾಗ ಮತ್ತೆ ಹೇರೆಲ್ಲ ಉದುರ್ತಾ ಇದೆ ತುಂಬ. ಇಲ್ಲೇನಿಲ್ಲ, ನನಗೆ ಇನ್ನು ಮೊದಲಿಂದನೂ ಹೇರ್ಸಿಲ್ಲ, ತುಂಬಾ ಉದುರಿ ಹೋಗಿದೆ. ತುಂಬ ಅಂದರೆ ತುಂಬಾ ಉದುರೋಗಿದೆ. ಆಮೇಲೆ ಕಟ್ ಬೇರೆ ಮಾಡಿಸ್ಬೇಕು. ಕೂದಲು ಕಟ್ಟು ಮಾಡಿಸ್ಕೊಂಡಿಲ್ಲ, ಅದನ್ನು ಮಾಡಿಸ್ಬೇಕು. ಯಾವಾಗ ಟೈಮ್ ಬರುತ್ತೋ ಅವಾಗ ಮಾಡಿಸ್ಕೋತೀನಿ. ನೋಡೋಣ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್, ನಿಜವಾಗಿ ಹೇಳಬೇಕು ಅಂದರೆ. ನನಗೆ ಇದು ಫೇಸ್ ಪ್ಯಾಕು ಅವೆಲ್ಲ ಮಾಡ್ಸೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಕೂದಲೆಲ್ಲ ಕಟ್ ಮಾಡಿಸ್ಬೇಕು ಅಂದ್ರೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲ್ಲ. ಹಾಗಾಗಿ ಜಾಸ್ತಿ ಮಾಡಿಸೋದಿಲ್ಲ. ಮಾಡಿಸ್ತೀನಿ, ತುಂಬ ರೇರಾಗಿ ಮಾಡಿಸ್ತೀನಿ. ಒಂದೊಂದ್ಸಲಿ ನಾನೇ ಮಾಡ್ಕೋತೀನಿ, ಅಷ್ಟೇ. ನಾನೇ ಮಾಡ್ಕೊತೀನಿ. ಯಾವ ಥರ ಮಾಡ್ಕೋತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಫಸ್ಟ್ ಸ್ಟಾರ್ಟಿಂಗಿಂದನೇ ಅದೇ ಒಂದು ಬ್ಲಾಗ್ ಮಾಡಿದ್ದೆ. ಆ ಥರ ಮಾಡ್ಕೋತೀನಿ. ಇಲ್ಲಾಂದರೆ ಪಾರ್ಲರಲ್ಲಿ ಹೋಗಿ ಕಟ್ ಮಾಡ್ಕೊಂಬರ್ತೀನಿ. ತೀರಾ ಶೇಪ್ ಎಲ್ಲ ಬೇಕು ಅಂದರೆ ಕಟ್ ಮಾಡ್ಕೊಂಬರ್ತೀನಿ. ಯಾವಾಗ ಮಾಡಿಸ್ತೀನಿ ಗೊತ್ತಾ, ನಮ್ಮ ರಿಲೇಷನಲ್ಲಿ ಮದುವೆ ಏನಾದರೂ ಇದ್ದರೆ, ನಮ್ಮ ಕ್ಲೋಸ್ ರಿಲೇಷನಲ್ಲಿ ಏನಾದರೂ ಮದುವೆ ಇದ್ದಿದ್ರೆ ಅವಾಗ ಮಾಡಿಸ್ತೀನಿ ಅಷ್ಟೇ. ಅದು ಮಾಡಿಸೋದಿಲ್ಲ, ತುಂಬ ರೇರು ನಾನು ಆವಾಗ. ಇಲ್ಲಾಂದರೆ ಮಾಡಿಸೋದಿಲ್ಲ. ಇವಾಗ ನೋಡೋಣ, ಎಲ್ಲಾದರೂ ಹೋಗಬೇಕು ಅಂದರೆ, ಲಾಂಗ್ ಟ್ರಿಪ್ಪಿಗೆ ಎಲ್ಲಾದರೂ ಹೋಗಬೇಕು ಅಂದರೆ ಅವಾಗ ಮಾಡಿಸ್ತೀನಿ. ಯಾಕಂದರೆ ಹೇರ್ಸ್ ಫ್ರೀ ಆಗಿಬಿಡ್ತೀನಲ್ವ, ಅವಾಗ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಮಾಡಿಸ್ತೀನಿ. ಬನ್ನಿ ಇವಾಗ ತಿಂದ್ಬಿಟ್ಟು ಆಮೇಲೆ ಮತ್ತೆ ಏನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ಕಮೆಂಟ್ ಮಾಡಿ, ಸರಿನಾ? ಇವತ್ತಿನ ಸಂಡೇ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇನ್ನೊಂದು ವಿಷಯ ನಿಮ್ಗೆ ಹೇಳೋದೇ ಬರ್ತದೆ. ನಾನು ಊರಿಗೆ ಹೋದಾಗಿಂದ ನಿಮಗೆ ಮನೆಗೆ ಬಂದು ನಾನು ಮತ್ತೆ ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ. ನಾನು ಆಲ್ಮೋಸ್ಟ್ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ. ತುಂಬ ಇವತ್ತು ಭಾನುವಾರ, ಇನ್ನೂ ಒಂದು 2 ಡೇಸ್ ಆದರೆ 1 ವಾರ ಆಗುತ್ತೆ ನಾನು ಬಂದು. ಆವಾಗಿಂದ ಬ್ಲಾಗೇ ಮಾಡಿಲ್ಲ ನಾನು. ಈ ಕೆಲಸ ಹೋಗುವಾಗಲೂ ಕೆಲಸ, ಬರುವಾಗಲೂ ಕೆಲಸ, ಬಂದಿದ್ದ ದಿವಸನೂ ಕೆಲಸ. ಹಾಗಾಗಿ ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ಏನೂ ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಬ್ಲಾಗು
ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಒಂದು ವ್ಲಾಗ್ ಇದೆ, ಅದು ಎಡಿಟಿಂಗ್ ಮಾಡಬೇಕು. ಅದು ಎಡಿಟಿಂಗ್ ಮಾಡಿ ದೀಪಾವಳಿ ಹಬ್ಬದ ವ್ಲಾಗೇ ಹಾಕಿಲ್ಲ. ಆವಾಗಲೇ ಒಂದು ವಾರ ಆಯಿತು ನಾನು ಯಾವ ಥರ ಹಬ್ಬ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರೇ ಮಾಡಿಲ್ಲ. ಅದು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ, ತುಂಬ ಲಾಂಗಾಗಿ ತೊಗೊಂಡಿಲ್ಲ. ಯಾಕಂದರೆ ನಾನು ಒಂದು ಸ್ವಲ್ಪ ಫ್ರೀ ಆಗಿರೋಕ್ಕೆ ಹೋಗಿದ್ನಲ್ವ, ಹಾಗಾಗಿ ಏನು ಏನು ವ್ಲಾಗೇ ಮಾಡಿಲ್ಲ. ಸರಿನಾ? ಎಷ್ಟಾಗುತ್ತೆ ಅಷ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೊಂದು ಮಾಡ್ತೀನಿ. ನಾಳೆ ಮಂಡೇ ಅಲ್ವಾ, ನಾಳೆ ವ್ಲಾಗಲ್ಲೇ ಹಾಕ್ತೀನಿ. ಇವತ್ತು ಸಂಡೇ, ನಾಳೆ ಮಂಡೇ ವ್ಲಾಗಲ್ಲಿ ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತಿಂಡಿ ತಿನ್ನಬೇಕು, ತಿಂಡಿ ತಿಂತೀನಿ. ಏನು ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ, ಏನೂ ಹಚ್ಕೊಂಡಿಲ್ಲ. ಜಸ್ಟ್ ವೀಡಿಯೋ ಮಾಡ್ಬೇಕಲ್ಲ ಅಂಥೇಳಿ ಬಟ್ಟೆ ಹಚ್ಕೊಂಡಿದ್ದೀನಿ ಅಷ್ಟೇ, ಏನೇನೂ ಹಚ್ಕೊಂಡಿಲ್ಲ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ಇವಾಗ ಮೇಕಪ್ ಮಾಡ್ಕೋತೀನಿ. ಯಾವ ಥರ ಮಾಡ್ಕೊತೀನಿ, ಚೈನ್ ಹಾಕ್ಕೊಂಡಿದ್ದೀನಿ ಇಲ್ವ ಅಂತ ನೋಡಿಕೊಂಡೆ, ಯಾವ ಥರ ಮಾಡ್ತೀನಿ ಅಂತೇಳಿ. ಆದರೆ ನಿಮ್ಮ ಜೊತೆನೂ ಒಂದೊಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಮಾಡಿಲ್ಲ ಅಂದರೆ ನಿಮಗೆ ಕಮೆಂಟ್ ಮಾಡಿ ನನಗೆ ನಾನು ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂಥೇಳಿ, ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂಥೇಳಿ ಹೇಳ್ತೀನಿ. ಫುಲ್ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಲಾಂಗ್ ಆಯಿತು ನಾನು ಮೇಕಪ್ ಮಾಡಿಕೊಂಡು, ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಮಾತಾಡಿಕೊಂಡೇ 10 ನಿಮಿಷ ಆಗೇ ಹೋಗುತ್ತೆ. ಹಾಗಾಗಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ತಿಂಡಿ ತಿಂದ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ತಿಂಡಿ ರೆಡಿ. ರವೆ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ತಿಂಡಿ ತಿಂದ್ಕೋತೀನಿ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಬೇರೆದೆಲ್ಲ ಕೆಲಸ ಮಾಡೋಣ. ಬೇಗ ಹೊಟ್ಟೆ ಹಸಿತಾ ಇದೆ, ಇವಾಗ ಟೈಮ್ ಆಗಿದೆ ಅಲ್ವಾ ಆವಾಗಲೇ. ಹಾಗಾಗಿ ಆವಾಗಲೇ ಮಾಡಿಟ್ಟಿದ್ದೆ, ಸ್ವಲ್ಪ ಲೇಟಾಗಿದೆ, ತಣ್ಣಗೂ ಆಗಿದೆ. ಅದಕ್ಕೆ ತಿಂತೀನಿ. ತಿಂದುಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಎಲ್ಲ ತಿಂದೆ. ತಿಂಡಿ ತಿಂದ್ಬಿಟ್ಟು ಆಯಿತು. ಇವಾಗ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ವ, ತುಂಬ ದಿನ ಆಯಿತು ನಾನು ಮೇಕಪ್ ಮಾಡ್ಕೊಂಡು. ಹಾಗಾಗಿ ಇವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊತೀನಿ, ಫುಲ್ಲು ಗ್ರ್ಯಾಂಡಾಗಿ ಏನೂ ಮಾಡ್ಕೊಳ್ಳಲ್ಲ. ಸಿಂಪಲ್ಲಾಗಿ ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಲಾಂಗಾಗೈತಲ್ವಾ, ಅದಕ್ಕಾಗಿ ಒಂಥರ ಏನು ಹೇಳೋದು, ಒಂಥರ ತುಂಬ ದಿವಸ ಆಗೋಯ್ತು. ಮೇಕಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಮಾಡ್ಕೊಳ್ಳೋಕ್ಕೆ ಆಗ್ತಾಯಿದ್ದಕ್ಕೆಲ್ಲ. ಎಲ್ಲಾದರೂ ಹೋದರೆ ಮಾಡ್ಕೋಬೇಕು, ಇಲ್ಲಾಂದರೆ ಹೆಂಗೆ ಮಾಡ್ಕೊಳಕ್ಕಾಗುತ್ತೆ, ಮಾಡ್ಕೊಳಕ್ಕಾಗಲ್ಲಲ್ವ. ಹಾಗಾಗಿ ಮಾಡ್ಕೊಂಡಿದ್ದಕ್ಕೆಲ್ಲ ಇವತ್ತು ಹೋಗ್ತಾಯಿದ್ದೀನಿ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಏನು ಹಚ್ಕೊಂಡೆ ಅಂದರೆ ಫಸ್ಟು ಮಾಯ್ಶ್ಚರೈಸ್ ಹಚ್ಕೊಂಡೆ. ಇವಾಗ ಪ್ರೈಮರ್ ಹಚ್ಕೊತೀನಿ. ಸ್ವಲ್ಪ ಹಚ್ಕೊತೀನಿ, ಜಾಸ್ತಿ ಹಚ್ಕೊಳ್ಳಲ್ಲ ನಾನು. ಕೇಳ್ಕೊಂಡ್ಬಿಟ್ಟೆ. ಇವತ್ತು ಗೌನ್ ಹಾಕೋತಾ ಇದ್ದೀನಿ. ಸ್ಯಾರಿ ಎಲ್ಲ ವೇರ್ ಮಾಡ್ತಾ ಇಲ್ಲ, ಹಾಗಾಗಿ ಗೌನ್ ಹಾಕೋತಾ ಇದ್ದೀನಿ. ನಿಮಗೆ ಗೊತ್ತಿರೋಗೆ ನಾನು ಜಾಸ್ತಿ ಸ್ಯಾರಿ ಎಲ್ಲ ವೇರ್ ಮಾಡಲ್ಲ, ಲೆಹೆಂಗಾನು ಏನು ಹಚ್ಕೋತಾ ಇಲ್ಲ, ಜಸ್ಟು ಗೌನ್ ಹಾಕೋತಾ ಇದ್ದೀನಿ. ಹಾಗಾಗಿ ಸಿಂಪಲ್ಲಾಗಿ ಗೌನಿಗೆ ಯಾವ ಥರ ಮೇಕಪ್ ಮಾಡ್ಕೋತೀನಿ ಅಂಥೇಳಿ ತೋರಿಸ್ತೀನಿ ನಿಮಗೆ. ಇವಾಗ ಪ್ರೈಮರ್ ಹಚ್ಕೊಂಡೆ. ಫಸ್ಟ್ ಮಾಯ್ಶ್ಚರೈಸ್ ಹಚ್ಕೊಂಡೆ, ಪ್ರೈಮರ್ ಹಚ್ಕೊಂಡೆ. ಇವಾಗ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೋತೀನಿ. ಸ್ವಲ್ಪ ಹಚ್ಕೋತೀನಿ ಇವಾಗ. ಹೇರಿಂಗ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ಹೇರಿಂಗ್ಸು ಹಾಕ್ಕೊಂಡಿಲ್ಲ. ಇವಾಗ ಹಾಕೋತೀನಿ. ನನ್ನ ಮಗಳಿಗೆ ರೆಡಿ ಮಾಡಬೇಕು. ನಾನು ರೆಡಿ ಆಗಿಬಿಟ್ಟು ಅವಳಿಗೂ ರೆಡಿ ಮಾಡಬೇಕು. ಆಮೇಲೆ ಸ್ವಲ್ಪ ಇವಾಗ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಏನೂ ತುಂಬ ಗ್ರ್ಯಾಂಡಾಗಿ ಏನೂ ಮಾಡ್ಕೋತಾ ಇಲ್ಲ. ಇವಾಗ ಒಂದು ಸ್ವಲ್ಪ
ಫೇಸ್ ಕ್ರೀಮ್ ಅಪ್ಲೈ ಮಾಡ್ಕೋತೀನಿ. ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ, ತುಂಬ ಗ್ರ್ಯಾಂಡಾಗಿ ಏನು ಮಾಡ್ಕೋತಾ ಇಲ್ಲ. ಸ್ಯಾರಿ ಎಲ್ಲ ವೇರ್ ಮಾಡಿ ಲೆಹೆಂಗಾ ಎಲ್ಲ ವೇರ್ ಮಾಡಿದರೆ ಅವಾಗ ಹಚ್ಕೋಬೋದು. ನಾನೇನು ಲೆಹೆಂಗಾ ಎಲ್ಲ ಹಾಕೋತಾ ಇಲ್ಲ ಅಲ್ವಾ, ಹಾಗಾಗಿ ಇದು ಏನಕ್ಕೆ ಹಚ್ಕೊಳ್ಳೋದು ಅಂದರೆ ನನಗೆ ಏನಾದರೂ ಡಾರ್ಕ್ ಸರ್ಕಲ್ ಇದ್ದಿದ್ರೆ ಕವರ್ ಮಾಡುತ್ತೆ. ಹಾಗಾಗಿ ನಾನೊಂಚೂರು ಕಲರಾಗಿದ್ದರಿಂದ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂದ್ರೂ ಏನೋ ಡಿಫ್ರೆಂಟ್, ಅಷ್ಟೊಂದೇನು ಡಿಫ್ರೆಂಟೇ ಕಾಣಲ್ಲಪ್ಪ. ಒಂಚೂರು ಲೈಟಾಗಿದ್ದಿದ್ರೆ ಕಲರು ಕಾಣೋದು. ನಾನು ಲೈಟಾಗಿ ಡಾರ್ಕ್ ಆಗಿದ್ದೀನಲ್ವ, ವೈಟ್ ಆಗಿದ್ದೀನಲ್ವ, ಅಂದರೆ ಬ್ಲ್ಯಾಕ್ ಇಷ್ಟಲ್ಲಿ ಅಂದರೆ ಒಂಚೂರು ಗೋಧಿ ಬಣ್ಣ ಇದ್ದಿದ್ರೆ ಮೇಕಪ್ ಮಾಡಿಕೊಂಡ್ರೆ ಸಖತ್ತಾಗಿ ಕಾಣುತ್ತಾರೆ. ನನ್ನ ಅಂಥವ್ರಾಗಿದ್ದರೆ ಅದು ಏನೋ ಕಲರು ಕಾಣೋದೇ ಇಲ್ಲ. ಇವಾಗ ನೋಡಿ ಇಷ್ಟು ಮಾಡಿಕೊಂಡೆ, ಒಂದು ಸ್ವಲ್ಪ ಪೌಡರ್ ಹಚ್ಕೋತೀನಿ ಅಷ್ಟೇ. ಪೌಡ್ರ್ ಒಂದು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಸರಿಯಾಗಿ ಒಂದು ಸ್ವಲ್ಪ ರಫ್ ಮಾಡ್ಕೋತೀನಿ ಅಲ್ಲಿ ಕನ್ನಡಿದಲ್ಲಿ. ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಎಲ್ಲ ಕಡೆ ರಫ್ ಮಾಡಿಕೊಂಡೆ. ಅದು ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ, ಹಾಗಾಗಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಮಾಡಿಕೊಂಡೆ. ಇನ್ನು ಸಿಂಪಲಾಗಿ ಒಂಚೂರು ನಿಮಗೆ ಏನಪ್ಪ ಅಂದರೆ ನೀವು ಫೇಸ್ ಕ್ರೀಮು ಯೂಸ್ ಮಾಡೋದಿಲ್ಲ ಬೇಡ ಅಂದರೆ ನೀವು ಫೌಂಡೇಶನ್ ಹಚ್ಕೋಬೋದು. ಅಂದರೆ ಯಾವ ಥರ ಅಂದರೆ ನೀವು ಒಂಚೂರು ಲೈಟಾಗಿ ಕಲರ್ ಇದ್ದೀರಾ ಅಂದರೆ ನೀವು ಫೌಂಡೇಶನ್ ಅಪ್ಲೈ ಮಾಡ್ಕೊತೀರಾ ಅಂದರೆ ಮಾಡ್ಕೊಳ್ಳಿ. ನನ್ನ ಹತ್ರ ಇದೆ, ನಾನು ಹಚ್ಕೋತಾ ಇಲ್ಲ. ಮದುವೆಗಳ್ಗಷ್ಟೇ ಫೌಂಡೇಶನ್ ಜಾಸ್ತಿ ಅಪ್ಲೈ ಮಾಡೋದು, ನಾನು ಜಾಸ್ತಿ ಎಲ್ಲ ಇದಕ್ಕೆಲ್ಲ ಅಪ್ಲೈ ಮಾಡಲ್ಲ. ಇವಾಗ ಒಂದು ಚಿಕ್ಕ ಬಿಂದಿ ಇಟ್ಕೊಂಡ್ರೆ ರೆಡಿ. ಲಿಪ್ಟಿಕ್ ಒಂದು ಹಚ್ಕೋಬೇಕು, ಕಾಜಲ್ ಒಂದು ಹಚ್ಕೋಬೇಕು. ಕಾಜಲು, ಲಿಪ್ಟಿಕ್ಕು, ಆಮೇಲೆ ಒಂದು ಚಿಕ್ಕ ಬಿಂದಿ ಇಟ್ಕೊಂಡು ಆಮೇಲೆ ನಾನು ಯಾವ ಥರ ರೆಡಿ ಆಗ್ತೀನಿ, ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬಿಂದಿ ಆ ಕಡೆ ಇದೆ, ಹಾಗಾಗಿ ಹಚ್ಕೊಂಡಿಲ್ಲ. ಬಿಂದಿ ಒಂದು ಹಚ್ಕೊಂಡ್ರೆ ಮುಗೀತು. ಹೇರ್ ಡ್ರೈಯರ್ ಮಾಡ್ಕೊಳ್ಳಲ್ಲ ನನ್ನ ಹಸ್ಬೆಂಡ್, ಬೇಡ ಹಾಗೆ ಫ್ರೀಯಾಗಿ ಬಿಟ್ಬಿಡು, ಒನಿಕೊಂಡಿರುತ್ತೆ, ಹಾಗಾಗಿ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಗಾಡಿಗೆ ಹೋಗೋದ್ರಿಂದ ಅದು ಒನಿಕೊಂಡ್ಬಿಡುತ್ತೆ, ಹಾಗಾಗಿ ಡ್ರೈ ಮಾಡ್ಕೋತಾ ಇಲ್ಲ. ಫುಲ್ ಕಾಸ್ಟ್ಯೂಮ್ಸ್ ಹಾಕೊಂಬಂದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಗೌನು ಹಾಕ್ಕೊಂಡೆ, ಸಿಂಪಲ್ಲಾಗಿ ಒಂದು ಗೋಲ್ಡು ನೆಕ್ ಪೀಸ್ ಹಾಕ್ಕೊಂಡೆ, ಇಷ್ಟು ಹಾಕ್ಕೊಂಡಿದ್ದೀನಿ. ಫುಲ್ ರೆಡಿ ಆಗಿದ್ದೀನಿ. ಇದು ನನ್ನ ಸಿಂಪಲಾದ ಮೇಕಪ್. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂಥೇಳಿ ಕಮೆಂಟ್ ಮಾಡಿ. ಅಷ್ಟೇ ಮೇಕಪ್ ಮಾಡ್ಕೊಂಡಿರೋದು, ಇನ್ನೇನು ಅಪ್ಲೈ ಮಾಡ್ಕೊಂಡಿಲ್ಲ. ಹೇರ್ ಸ್ಟೈಲನ್ನು ಮಾಡಿಕೊಂಡೆ, ಆಮೇಲೆ ಕಾಜಲ್ ಒಂದು ಚೂರು ಹಚ್ಕೊಂಡೆ, ಲಿಪ್ಟಿಕ್ ಹಚ್ಕೊಂಡೆ, ಒಂದು ಬಿಂದಿ ಹಚ್ಕೊಂಡೆ ಅಷ್ಟೇ. ನನ್ನ ಮಗಳೂ ರೆಡಿಯಾಗಿದ್ದಾಳೆ. ಈ ಥರ ಅವಳಿಗೂ ರೆಡಿ ಮಾಡಿದೆ, ನಾನು ರೆಡಿ ಆಗ್ತಾ ಅವಳು ರೆಡಿ ಆದಳು. ಹಾಗೆ ನಿಮ್ಮ ಜೊತೆನೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನನ್ನ ಮಗಳ ಡ್ರೆಸ್ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಮಾಡಿ. ನಂದು ಪೂರ್ತಿಯಾಗಿ ನಾನು ತೋರ್ಸೋಕ್ಕೆ ಮರ್ತೋಗ್ಬಿಟ್ಟೆ. ಅಂದರೆ ನಾನು ಒಬ್ಬಳೇ ಮಾಡ್ತಾಯಿದ್ನ. ನನ್ನ ಮಗಳಿಗೆ ಹೇಳಿದೆ ಮಾಡು ಅಂತೇಳಿ, ಸರಿ ಅಂತ ಹೇಳಿದ್ಲು. ಅವಳು ಮರ್ತೋದ್ಲು, ನಾನು ಮರ್ತೋದೆ. ಇದು ಫುಲ್ಲು ಲಾಂಗ್ ಗೌನ್ ಇದೆ. ಗೌನು ಅಂದರೆ ಕೆಳಗಡೆ ಮೀಡಿ ಥರ ಇದೆ, ಮೀಡಿ ಮತ್ತು ಸ್ಕರ್ಟ್ ಥರ ಇದೆ. ಆ ಥರ ಫುಲ್ಲು ಲಾಂಗ್ ಆಗಿದೆ, ಫುಲ್ ಒಂದೇ ಕಲರ್ ಇದೆ, ಅಷ್ಟಿದೆ. ಬನ್ನಿ ಇವಾಗ ಗುರುಪ್ರವೇಶಕ್ಕೆ ಹೋಗೋಣ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ತೊಗೊಂಡು ಶೇರ್ ಮಾಡ್ತೀನಿ. ತುಂಬ ಏನು ಲಾಂಗ್ ಆಗಿ ಏನು ತೊಗೊಂಡಿಲ್ಲ, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಪೂಜೆ ಎಲ್ಲ ಮಾಡಿ ಎಲ್ಲ ಆಗೋಗಿತ್ತು. ಅದಕ್ಕೆ ನಾನು ಲೇಟಾಗಿ ಹೋಗಿದ್ವಲ್ವ, 1 ಗಂಟೆ 1:15 ಏನಾಗಿತ್ತು. ಆವಾಗ ಹೋಗಿದ್ದರಿಂದ ಎಲ್ಲ ಪೂಜೆ ಎಲ್ಲ ಆಗೋಗಿತ್ತು. ಅವ್ರು ಫೋಟೋ ತಗೋತಾಯಿದ್ರು, ನಾವು ಎಲ್ಲ ಫೋಟೋ ತಗೊಂಡು ಪ್ರಸಾದ ತಿನ್ಕೊಂಡು ಆಮೇಲೆ ಊಟನೂ ಎಲ್ಲ ಮಾಡಿಕೊಂಡು ಬಂದ್ವಿ. ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ರಪ್ಪ. ಒಂದು ಕಬಾಡ್ ಥರನೇ ಇತ್ತು, ಅದೇನು ಅಂತ ಗೊತ್ತಾಗಿಲ್ಲ ನನಗೆ. ಓಪನ್ ಮಾಡೋಕ್ಕೆ ಬರ್ತಾ ಇದ್ದಕ್ಕಿಲ್ಲ. ಅದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ, ಹಾಗೆ ಅದನ್ನು ಶೇರ್ ಮಾಡಿಕೊಂಡೆ. ಮೇಲೆ ಹೋಗಿದ್ವಿ, ಮೇಲೆ ಅದು ಇದ್ದಿದ್ದು, ಅದು ಮೇಲೆಲ್ಲ ನೋಡಿಕೊಂಡು ಇವಾಗ ಕೆಳಗಡೆ ಬಂದಿದ್ದೀವಿ. ನಾನು ಫುಲ್ಲು
ಫ್ರಂಟಿಂದ ದೇವರಿಗೆ ಯಾವ ಥರ ಕುಣಿಸೋರೆ ಆ ಥರ ಎಲ್ಲ ತೋರಿಸೋಣ ಸತ್ಯನಾರಾಯಣ ಸ್ವಾಮಿಗೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಮೇಲೆ ನಾನೇ ಮರ್ತೋಗ್ಬಿಟ್ಟೆ. ಇಷ್ಟೇ ತೊಗೊಂಡಿರೋದು ಕ್ಲಿಪ್ಪಿಂಗ್ಸು, ಇದ್ರ ಮುಂದೆ ತೊಗೊಳಕ್ಕಾಗಿಲ್ಲ. ತುಂಬ ಜನ ಇದ್ದಿದ್ದರಿಂದ ಅದೆಲ್ಲ ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನಿಮ್ಮ ಜೊತೆ ರ್ಯಾಂಡಮಾಗಿ ಶೇರ್ ಮಾಡಿದ್ದೀನಿ ಅಷ್ಟೇ. ಫುಲ್ಲು ಜನ ಇದ್ದರು, ತುಂಬ ಅಂದರೆ ತುಂಬ ಜನ ಇದ್ರಪ್ಪ. ಅದೇನು ನನಗೆ ಜನ ಇದ್ರು ಬಿಟ್ಟರೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ ಅಲ್ವಾ, ಹಾಗಾಗಿ ತೊಗೊಂಡಿಲ್ಲ. ಆಮೇಲೆ ಇದು ದೇವ್ರ ಮನೆಯೂ ಸೂಪರಾಗಿ ಮಾಡಿದರು. ಸಿಂಪಲಾಗಿ ಒಂದು ಲಕ್ಷ್ಮಿ ಕುಣಿಸಿದ್ರು, ಅಂದರೆ ಅಲ್ಲಿ ಕುಣಿಸಿದ್ರಲ್ವ ಹಾಗಾಗಿ ಸಿಂಪಲಾಗಿ ಮಾಡಿದರು. ಆಮೇಲೆ ದೇವ್ರ ಮನೆ ಮಾತ್ರ ಕಿಚನು ಸೂಪರಾಗಿದೆ. ದೇವ್ರ ಮನೆಯೂ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲಿ ದೇವರು ತೊಗೊಳ್ಳೋಣ ಅಂದ್ಕೊಂಡು ಈ ಥರ ಮಾಡಿದೆ, ಮರ್ತೇ ಹೋದೆ. ದೇವ್ರ ಮನೆ ನೋಡಿ ಸೂಪರಾಗಿ ಮಾಡಿದ್ದಾರೆ. ಇದು ನೆನಪಿಂದ ತೊಗೊಂಡೆ, ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ದೇವ್ರ ಮನೆ ಡೋರೆಲ್ಲ ಡಿಸೈನಿಂದ ಚೆನ್ನಾಗಿತ್ತು, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ದೇವ್ರ ಮನೆ ಪಕ್ಕಕ್ಕೆ ಕಿಚನ್ನು, ಡೂಪ್ಲೆಕ್ಸ್ ಮನೆ ಇದು, ಚೆನ್ನಾಗಿತ್ತು. ಆಮೇಲೆ ಈ ಫ್ಲವರ್ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಇಲ್ಲಿ ಫ್ಲವರ್ ಬುಕ್ಕೆಗಳೆಲ್ಲ ಇಟ್ಟಿದ್ರು, ಅದು ಚೆನ್ನಾಗಿತ್ತು. ಅದು ನೋಡಿಕೊಂಡು ಊಟ ಮಾಡಿಕೊಂಡು ಇವಾಗ ಮನೆಗೆ ಹೋಗೋಣ ಬನ್ನಿ. ಫ್ರೆಂಡ್ಸ್, ಗುರು ಪ್ರವೇಶದಿಂದ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಇನ್ನು ಮೇಕಪ್ ಎಲ್ಲ ತೆಗ್ದಿಲ್ಲ. ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು. ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ಅಷ್ಟೊಂದು ತುಂಬ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದು. ತುಂಬ ಜನ ಇದ್ದರು, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಕೈಕಾಲೆಲ್ಲ ತೊಳ್ಕೊಂಡು ಮುಖ ಒಂದು ತೊಳ್ಕೊಬೇಕು, ಸ್ವಲ್ಪ ಹೊರಗಡೆ ಹೋಗಬೇಕು, ಹಾಗಾಗಿ ಆಮೇಲೆ ಫ್ರೆಂಡ್ಸ್ ಇನ್ನೇನು ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ವ, ಒಂದು ಸ್ವಲ್ಪ ಮನೆಗೆ ಸಾಮಾನು ತರಬೇಕು, ಹಾಗಾಗಿ ಹೊರಗಡೆ ಹೋಗಬೇಕು. ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬೇಜಾರಾಗ್ತಾಯಿತ್ತು, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಹಾಗೇನೆ ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಇವತ್ತು ಏನಾದರೂ ಸಿಂಪಲಾಗಿ, ತುಂಬ ಹೆವಿಯಾಗಿ ಸ್ವೀಟ್ಸ್ ಎಲ್ಲ ಸ್ವೀಟ್ಸ್ ಎಲ್ಲ ಊಟಕ್ಕೆ ಇಟ್ಟಿದ್ರು. ಸರಿ, ಏನೇನೋ ಮಾತಾಡ್ತಾಯಿದ್ದೆ. ಊಟಕ್ಕೆ ತುಂಬ ಸ್ವೀಟ್ಸ್ ಎಲ್ಲ ಇತ್ತು, ಊಟನೂ ಚೆನ್ನಾಗಿತ್ತು. ಅದೆಲ್ಲ ವೀಡಿಯೋಸೇ ಮಾಡೋಕ್ಕಾಗಿಲ್ಲ, ನನಗೆ ತುಂಬ ಜನ ಇದ್ದರು, ಹಾಗಾಗಿ ನನಗೆ ಅದೆಲ್ಲ ಊಟದ್ದೆಲ್ಲ ಏನು ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ತುಂಬ ಥರದ್ದು ಸ್ವೀಟ್ಸ್ ಎಲ್ಲ ಇತ್ತು. ರಿಟರ್ನು ಗಿಫ್ಟ್ ಕೊಟ್ಟಿದ್ದರು. ನನ್ನ ಹಸ್ಬೆಂಡ್ ಫ್ರೆಂಡ್ ಆಗಿದ್ದರಿಂದ ರಿಟರ್ನ್ ಗಿಫ್ಟ್ಸು ಕೊಟ್ಟಿದ್ದರು. ಏನು ಅಂತೇಳಿ ತೋರಿಸ್ತೀನಿ ರೀ ನಿಮಗೆ, ತೊಗೊಂಬರ್ತೀನಿ ರೀ, ತೋರಿಸ್ತೀನಿ. ಇಲ್ಲಿ ಎಲ್ಲರಿಗೂ ಒಂದೊಂದು ಥರ ಗಿಫ್ಟು ಏನಿದೆ ಅಂತ ತೋರಿಸ್ತೀನಿ ರೀ ನಿಮಗೆ. ಚೆನ್ನಾಗಿದೆ, ಓಪನ್ ಮಾಡಿ ನೋಡಿದೆ. ಇಲ್ಲಿ ಈ ಥರದ್ದು ತೋರಿಸ್ತೀನಿ. ಸಖತ್ತಾಗಿದೆ, ಚೆನ್ನಾಗಿದೆ. ಆಮೇಲೆ ಇನ್ನೇನು ಇಲ್ಲ, ಊಟ ಎಲ್ಲ ಚೆನ್ನಾಗಿತ್ತು. ಸ್ವೀಟ್ಸ್ ಎಲ್ಲ ತುಂಬಾ ಇತ್ತು, ಹಾಗಾಗಿ ಹೆವಿ ಊಟ ಆಗಿದೆ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನು ಮಾಡೋಲ್ಲ. ಹಾಗಾಗಿ ಅಂಗಡಿಗೆ ಹೋಗ್ಬಿಟ್ಟು ಬರಬೇಕಲ್ವಾ, ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಬಂದು ಏನಾದರೂ ಸಿಂಪಲ್ಲಾಗಿ ಏನು ಮಾಡ್ತೀನಿ ಅಂತೇಳಿ ಗೊತ್ತಿಲ್ಲ, ಸಿಂಪಲ್ಲಾಗಿ ಮೊಸರನ್ನ ಏನಾದರೂ ತಿನ್ಕೋತೀವಿ. ನಾವು ಯಾವತ್ತು ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದರೆ ತುಂಬ ಸಿಂಪಲ್ಲಾಗಿ ಊಟ ಮಾಡ್ಕೊಂಡು ತಿನ್ಕೋತೀವಿ. ಜಾಸ್ತಿ ಹೆವಿಯಲ್ಲಿ ಊಟ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಮತ್ತು ರಾತ್ರಿ ಹೆವಿ ಊಟ ಮಾಡಿಕೊಂಡು ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ವೆರಿ ಸಿಂಪಲ್ಲಾಗಿ ಊಟ ಮಾಡಿಕೊಂಡು ಊಟ ಮಾಡ್ತೀನಿ. ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ಹಾಗೆ ಏನಾದರೂ ರಸಮ್ ಸಾಂಬಾರು, ಇಲ್ಲಾಂದರೆ ಮೊಸರನ್ನನೋ, ಇಲ್ಲಾಂದರೆ ಚಪಾತಿನೋ ಏನಾದರೂ ಒಂದು ಮಾಡಿಕೊಂಡು ಊಟ ಮಾಡ್ಕೋತೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ಕಮೆಂಟ್ ಮಾಡಿ. ಹಾಗೆ ನನ್ನ ಮೇಕಪ್ ಹೇಗಿದೆ ಅಂತೇಳಿನೂ ಕಮೆಂಟ್ ಮಾಡಿ. ತುಂಬ ಹೊತ್ತಾಯಿತು, ಇವಾಗ ಟೈಮ್ ಅಂದ್ಬಿಟ್ಟು 5:30 ಆಗಿದೆ, ಸಂಜೆ 5:30. ನಾನು ರೆಡಿ ಆಗ್ತಾ ಇರೋದು 12 ಗಂಟೆ, 5 ಅವರ್ ಆಯಿತು. ತುಂಬಾ ಚೆನ್ನಾಗಿದೆ. ಸ್ಪ್ರೇ ಹೊಡ್ಕೊಂಡಿದ್ದೆ, ನಿಮಗೆ ಹೇಳೋದೇ ಮರ್ತೋಗ್ಬಿಟ್ಟೆ. ನಾನು ನೆಕ್ಸ್ಟ್ ಟೈಮು ನಾನು ವೀಡಿಯೋಸ್ ಮಾಡೋವಾಗ ಫುಲ್ಲು ಮೇಕಪ್ದೆಲ್ಲ ಫುಲ್ಲು ವೀಡಿಯೋಸ್ ಮಾಡ್ತೀನಿ. ನಾನು
ಮೇಕಪ್ ಸ್ಪ್ರೇನು ಮಾಡಿಕೊಂಡೆ. ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಮರ್ತೋಗ್ಬಿಟ್ಟೆ. ಇನ್ನೊಂದ್ಸಲಿ ನಾನು ಯಾವಾಗಾದರೂ ಮೇಕಪ್ ಮಾಡೋವಾಗ ನಿಮಗೇನಾದರೂ ನನ್ನ ಪೂರ್ತಿ ಮೇಕಪ್ ವ್ಲಾಗ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಪೂರ್ತಿಯಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬರುವಂತಹ ಫಂಕ್ಷನ್ಗೆ ಹೋಗುವಾಗ ಫಸ್ಟು ಮೇಕಪ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ಇವಾಗ ಮಾತಾಡ್ತಾ ಇದ್ದೆ, ಸ್ವಲ್ಪ ನಿಧಾನಕ್ಕೆ ಕೇಳಿಸ್ತಾ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸರಿನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.